ತೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಒಂದ್ ಕಡೆ ಕಣ್ಣೀರು, ಇನ್ನೊಂದ್ ಕಡೆ ಎದೆ ಬಡಿತ, ಮತ್ತೊಂದ್ ಕಡೆ ಖುಷಿ. ಅಬ್ಬಬ್ಬಾ, ಕೋಟ್ಯಂತರ ಭಾರತೀಯರ ಉಸಿರನ್ನ ಬಿಗಿ ಹಿಡಿಯುವಂತೆ ಮಾಡಿದಂತ ಮ್ಯಾಚ್ ಅದು. ಕೊನೆಗೂ ಆಂಗ್ಲರಿಗೆ ಗೆಲುವಿನ ಆಸೆ ತೋರಿಸಿ ಟೀಮ್ ಇಂಡಿಯಾ ಬಾಯ್ಸ್ ಗೆದ್ದು ಬೀಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ 2ನೇ ಬಾರಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಭಾರತ ಹಾಗೆ ಇಂಗ್ಲೆಂಡ್ ನಡುವಿನ ರಣರೋಚಕ ಪಂದ್ಯದ ಬಗೆಗಿನ ಅಚ್ಚರಿಯ ವಿಚಾರಗಳು ಹಾಗೆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ಸ್ ಬಗೆಗಿನ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದಂತ ಭಾರತಕ್ಕೆ ಒನ್ಸ್ ಅಗೇನ್ ಅಭಿಷೇಕ್ ಶರ್ಮಾ ಕಡೆಯಿಂದ ಬ್ಯಾಟಿಂಗ್ನಲ್ಲಿ ನಿರಾಸೆ ಆಯಿತು. 2ನೇ ಓವರ್ನಲ್ಲಿ 9 ರನ್ ಗಳಿಸಿ ಔಟ್ ಆಗ್ತಾರೆ. ಆದ್ರೆ ಸಂಜು ಸ್ಯಾಮ್ಸನ್ ಒನ್ಸ್ ಅಗೇನ್ ಇಲ್ಲೂ ಕೂಡ ಆಪತ್ ಬಾಂಧವನಾಗಿ ನಿಲ್ತಾರೆ. 42 ಬಾಲಲ್ಲಿ 89 ರನ್ಗಳನ್ನ ಕಲೆ ಹಾಕ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತ ಪರ ಬ್ಯಾಟ್ ಬೀಸಿದಂತ 6 ಬ್ಯಾಟರ್ಗಳು 180+ ಸ್ಟ್ರೈಕ್ ನಲ್ಲಿ ಬ್ಯಾಟ್ ಬೀಸ್ತಾರೆ. ಹೀಗಾಗಿ ಭಾರತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 253 ರನ್ಗಳನ್ನ ಕಲೆ ಹಾಕಿತ್ತು. 254 ರನ್ಗಳ ಟಾರ್ಗೆಟ್ ಅಂದಾಗ ಭಾರತ ಒನ್ ಸೈಡೆಡ್ ಆಗಿ ಈ ಪಂದ್ಯವನ್ನ ಗೆದ್ದು ಬಿಡ್ತಾರೆ ಅನ್ಕೊಂಡ್ರೆ ಬ್ರಿಟಿಷರು ಅಕ್ಷರಶಃ ಬೆವರಿಳಿಸಿದ್ರು. ಇಷ್ಟು ದೊಡ್ಡ ರನ್ಗಳ ರಾಶಿ ಇದ್ರೂ ಕೂಡ ಭಾರತಕ್ಕೆ ಸೋಲಿನ ನಡುಕ ಹುಟ್ಟಿಸಿದ್ರು. 19ನೇ ಓವರ್ ಮುಗಿಯೋವರೆಗೂ ಕೂಡ ಯಾರು ಗೆಲ್ತಾರಪ್ಪ ಅಂತ ಭಾರತೀಯರೆಲ್ಲ ಟೆನ್ಷನ್ ನಲ್ಲಿ ಫಿಂಗರ್ ಕ್ರಾಸ್ ಮಾಡ್ಕೊಂಡು ಕುಳಿತಿದ್ರು. ಬಟ್ ಫೈನಲಿ ಭಾರತ 7 ರನ್ಗಳಿಂದ ಪಂದ್ಯವನ್ನ ಗೆದ್ದು ಫೈನಲ್ಗೆ ಲಗ್ಗೆ ಇಟ್ಟಿದೆ. ಆಕ್ಚುಲಿ ಇಲ್ಲಿ ಭಾರತ ಬ್ಯಾಟಿಂಗ್ ಗಿಂತ ಜಾಸ್ತಿ ಬೌಲಿಂಗ್ ನಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ನಲ್ಲಿದ್ರು. ಇದೇ ಈಗ ಭಾರತ ಗೆಲುವಿಗೆ ಕಾರಣ ಆಯಿತು. ಇನ್ನೇನು ಕೈತಪ್ಪಿ ಹೋಗೇ ಬಿಡ್ತಿದ್ದ ಪಂದ್ಯದಲ್ಲಿ ಭಾರತ ಗೆಲ್ಲೋಕೆ ಸೊ ಏನೆಲ್ಲ ಮೇನ್ ಟರ್ನಿಂಗ್ ಪಾಯಿಂಟ್ಸ್ ಆಯ್ತು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ನಂಬರ್ 1, ಸಂಜು ಸ್ಯಾಮ್ಸನ್ 89 ರನ್ ಗಳಿಸಿ ಪ್ರೆಷರ್ ಫ್ರೀ ಮಾಡಿದ್ದು. ವಿಂಡೀಸ್ ವಿರುದ್ಧದ ಪಂದ್ಯದಲ್ಲೇ ಸಂಜು ಸ್ಯಾಮ್ಸನ್ ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ ಮಾಡಿ ಸೆಮಿಸ್ ಟಿಕೆಟ್ ಅನ್ನ ಕೊಡಿಸಿದ್ರು. ಈಗ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಸಂಜು ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬಂತು. ಅವರು ಕ್ರೀಸ್ ಕಚ್ಚಿ ನಿಂತು 89 ರನ್ ಗಳಿಸದೆ ಇದ್ದಿದ್ರೆ ಬಹುಶಃ ನೆಕ್ಸ್ಟ್ ಬರುವಂತ ಬ್ಯಾಟರ್ಗಳು ನಿಜಕ್ಕೂ ಕೂಡ ಪ್ರೆಷರ್ ನಲ್ಲಿರ್ತಾ ಇದ್ರು. ಆದ್ರೆ ಚೇಟ ಅಬ್ಬರಿಸಿದ್ದಕ್ಕೆ ಉಳಿದೆಲ್ಲ ಬ್ಯಾಟರ್ಗಳು ಅಗ್ರೆಸಿವ್ ಆಗಿ ಬ್ಯಾಟ್ ಬೀಸಿದ್ರು. ಸೊ ಅಲ್ಲಿ 250ರ ಗಡಿ ದಾಟಿಸೋಕೆ ಸಾಧ್ಯ ಆಯ್ತು ಟಾರ್ಗೆಟ್ನ. ಹೀಗಾಗಿ ಇಡೀ ಸ್ಟೇಡಿಯಂ ಸಂಜು ಸ್ಯಾಮ್ಸನ್ ಅಂತ ಘೋಷಣೆ ಕೂಗ್ತಿದ್ರು, ಅವರಿಗೆ ವಿಶ್ ಮಾಡ್ತಿದ್ರು. ನಂಬರ್ 2, ಅಕ್ಷರ್ ಪಟೇಲ್ ಹಿಡಿದ 2 ಅದ್ಭುತ ಕ್ಯಾಚ್. ಭಾರತದ ಈ ಅಭೂತಪೂರ್ವ ಗೆಲುವಿನಲ್ಲಿ ಅಕ್ಷರ್ ಪಟೇಲ್ ಹಿಡಿದಂತ 2 ಅದ್ಭುತ ಕ್ಯಾಚ್ಗಳೇ ಗೇಮ್ ಟರ್ನ್ ಅನ್ನ ಮಾಡುತ್ತೆ. 5ನೇ ಓವರ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಮೊದಲ ಬಾಲ್ ನಲ್ಲಿ ಹ್ಯಾರಿ ಬ್ರೂಕ್ ಅವರ ಒಂದು ಅದ್ಭುತ ಕ್ಯಾಚ್ ಅನ್ನ ಹಿಡಿತಾರೆ. ಅದು ಕೂಡ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಬಾಲ್ ಅನ್ನ ಚೇಸ್ ಮಾಡಿ ಕ್ಯಾಚ್ ಹಿಡಿದು ಡೈವ್ ಹೊಡೆದು ಅದ್ಭುತವಾಗಿ ಫಿನಿಶ್ ಮಾಡ್ತಾರೆ. ಸೊ ಈ ಕ್ಯಾಚ್ ಕೂಡ ಭಾರತಕ್ಕೆ ಗೆಲುವಿಗೆ ಒಂದು ಮೇನ್ ರೀಸನ್ ಆಯ್ತು. ಅಂಡ್ ನೆಕ್ಸ್ಟ್ ಇದೇ ಅಕ್ಷರ್ ಪಟೇಲ್ ಮತ್ತೊಂದು ಅದ್ಭುತವಾದಂತ ಕ್ಯಾಚ್ ಅನ್ನ ಹಿಡಿತಾರೆ. 2024ರ T20 ವಿಶ್ವಕಪ್ ನಲ್ಲಿ ಅವತ್ತು ಸೂರ್ಯಕುಮಾರ್ ಯಾದವ್ ಏನ್ ಮಾಡಿದ್ರು, ಇವತ್ತು ಅಕ್ಷರ್ ಪಟೇಲ್ ಅದನ್ನೇ ಮಾಡಿದ್ರು. ಕ್ಯಾಚ್ ಜೊತೆ ಮ್ಯಾಚ್ ಅನ್ನು ಕೂಡ ಹಿಡ್ಕೊಳ್ಳುವಂತೆ ಮಾಡಿದ್ರು. ಅದು ಕೂಡ ವಿಲ್ ಜಾಕ್ಸ್ ಅವರ ಕ್ಯಾಚ್. ಜೇಕಬ್ ಬೆಥೆಲ್ ಅವರ ಜೊತೆ ಸೇರ್ಕೊಂಡು ಭಾರತಕ್ಕೆ ನಡುಕ ಹುಟ್ಟಿಸಿದಂತ ವಿಲ್ ಜಾಕ್ಸ್ಗೆ ಪೆವಿಲಿಯನ್ ದಾರಿ ತೋರಿಸಿದ್ದು ಕೂಡ ಅಕ್ಷರ್ ಪಟೇಲ್ ಹಿಡಿದಂತ ಕ್ಯಾಚ್. ಹಿಡಿದಿದ್ದು ಅಕ್ಷರ್ ಪಟೇಲ್ ಆದ್ರೂ ಕೂಡ ಅದನ್ನ ಫಿನಿಶ್ ಮಾಡಿದ್ದು ಶಿವಮ್ ದುಬೆ. ಬೌಂಡ್ರಿ ಲೈನ್ ಬಳಿ ಓಡಿ ಕ್ಯಾಚ್ ಹಿಡಿದು ತಾನು ಬೌಂಡ್ರಿ ಲೈನ್ ದಾಟ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಆ ಬಾಲನ್ನ ದುಬೆ ಕಡೆ ಎಸಿತಾರೆ. ಅಟ್ ದಿ ಸೇಮ್ ಟೈಮ್ ದುಬೆ ಕೂಡ ಅಲ್ಲಿಗೆ ಬಂದಿದ್ದು ವರವಾಯ್ತು. ದುಬೆ ಆ ಕ್ಯಾಚ್ ಅನ್ನ ಹಿಡಿದು ಫಿನಿಶ್ ಮಾಡ್ತಾರೆ. ಹಾಗೇನಾದ್ರೂ ಅಕ್ಷರ್ ಅದನ್ನ ಅಂದ್ರೆ ಆ ಬಾಲನ್ನ ತಡೆಯದೆ ಇದ್ದಿದ್ರೆ ಆ ಬಾಲ್ ಖಂಡಿತವಾಗ್ಲೂ ಕೂಡ 1 ಬೌನ್ಸ್ ಆಗಿ 4 ಆಗ್ತಿತ್ತು. ಆಗ ಮತ್ತೆ ಭಾರತಕ್ಕೆ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ಸೊ ಇದು ಕೂಡ ಭಾರತದ ಗೆಲುವಿಗೆ ಒನ್ ಆಫ್ ದಿ ಮೇನ್ ಅಂಡ್ ಬಲಿಷ್ಠವಾದಂತ ರೀಸನ್.
16 ಮತ್ತು 18ನೇ ಓವರ್ನಲ್ಲಿ ಬುಮ್ರಾ ಕೊಟ್ಟ ಬೂಸ್ಟ್. ಜಸ್ಪ್ರೀತ್ ಬುಮ್ರಾ ಆಕ್ಚುಲಿ ಈ ಮ್ಯಾಚ್ ಆದ್ಮೇಲೆ ಆಲ್ಮೋಸ್ಟ್ ಕ್ರೆಡಿಟ್ ಅನ್ನ ಜಸ್ಪ್ರೀತ್ ಬುಮ್ರಾಗೆ ಕೊಡ್ತಿದ್ದಾರೆ. ಅದು ಎಂತ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಆಗಲಿ ಅಥವಾ ಫ್ಯಾನ್ಸ್ ಆಗಲಿ ಎಲ್ಲರೂ ಕೂಡ ಇವತ್ತು ಭಾರತ ಫೈನಲ್ಗೆ ತಲುಪಿರೋದನ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಜಸ್ಪ್ರೀತ್ ಬುಮ್ರಾ. ಭಾರತದ ಒನ್ ಜನರೇಷನ್ ಬೌಲರ್. ಆಫ್ಟರ್ ದಿ ಮ್ಯಾಚ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಂತ ಸಂಜು ಸ್ಯಾಮ್ಸನ್ ಅವರು ಹೇಳಿದಂತ ಈ ಮಾತು ಅಕ್ಷರಶಃ ಸತ್ಯ. ಬುಮ್ರಾ ಭಾರತದಲ್ಲಿ ಇದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ಭಾರತೀಯರಿಗೆ ಹೆಮ್ಮೆಯ ವಿಚಾರ. ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ಅರ್ಧದಷ್ಟು ಗೆಲುವಿನ ಕ್ರೆಡಿಟ್ ಬುಮ್ರಾಗೆ ಕೊಡಬೇಕಾಗುತ್ತೆ. ಇನ್ನೇನು ಮ್ಯಾಚ್ ಕೈ ತಪ್ಪುತ್ತೆ ಅನ್ನುವಾಗ್ಲೇ 16 ಮತ್ತು 18ನೇ ಓವರ್ನಲ್ಲಿ ಅವರು ಬೌಲ್ ಮಾಡಿದಂತ ಬೌಲಿಂಗ್ ಅನ್ಬಿಲಿವಬಲ್. ಇಂಗ್ಲೆಂಡ್ ಕಡೆ ಹೋಗ್ತಿದ್ದಂತ ಪಂದ್ಯವನ್ನ ಭಾರತಕ್ಕೆ ಎಳ್ಕೊಂಬಂದು ಕೊಡ್ತಾರೆ. ಅದು ಕೂಡ 16ನೇ ಓವರ್ನಲ್ಲಿ ಕೇವಲ 8 ರನ್ಗಳನ್ನ ಕೊಡ್ತಾರೆ. ಸೊ ಆಲ್ರೆಡಿ ಅದಕ್ಕೂ ಮುಂಚೆ ಅವರು 14, 15, 16, 18, 20 ರನ್ಗಳವರೆಗೂ ಕೂಡ ಹೊಡಿತಾ ಇದ್ರು. ಬಟ್ 16ನೇ ಓವರ್ನಲ್ಲಿ ಜಸ್ಟ್ 8 ರನ್ ಕೊಟ್ಟು ಅಲ್ಲಿ ಪ್ರೆಷರ್ನ ಬಿಲ್ಡ್ ಮಾಡ್ತಾರೆ ಆಂಗ್ಲರಿಗೆ. ಆ್ಯಂಡ್ ನೆಕ್ಸ್ಟ್ ಆದರೂ ಕೂಡ ಅವರು ಹೊಡೆಯುವಂಥ ಚಾನ್ಸಸ್ ಜಾಸ್ತಿ ಇತ್ತು. ಬಟ್ 18ನೇ ಓವರ್ನಲ್ಲಿ ಕೇವಲ 6 ರನ್ ಮಾತ್ರ ಕೊಡ್ತಾರೆ. ಕೊನೆಯ ಮೂವರ್ ಯಾರಿಗೆ ಹಾಕ್ಸೋದು ಅನ್ನುವಂಥ ಟೆನ್ಷನಲ್ಲಿದ್ದಂಥ ಸೂರ್ಯ 18ನೇ ಓವರ್ನಲ್ಲಿ ಬುಮ್ರಾ ಕೈಗೆ ಬಾಲ್ ಕೊಡ್ತಾರೆ. ಸೊ ಆ್ಯಕ್ಚುಲಿ ಇದೇ ಭಾರತಕ್ಕೆ ಮೇನ್ ಟರ್ನಿಂಗ್ ಪಾಯಿಂಟ್ ಆಯಿತು. ಆ ಬಾಲಲ್ಲಿ ಕೇವಲ 6 ರನ್ ಮಾತ್ರ ಕೊಡ್ತಾರೆ. ಸೊ ಈ 2 ಓವರ್ಗಳಲ್ಲಿ 1 ಬೌಂಡ್ರಿಯನ್ನು ಹೊಡೆಸ್ಕೊಂಡಿದ್ದು ಬಿಟ್ರೆ ನೆಕ್ಸ್ಟ್ ಬಿಗ್ ಹಿಟ್ ಬರೋಕೆ ಕೊಡ್ಲೇ ಇಲ್ಲ. ಈ 2 ಓವರ್ಗಳಲ್ಲಿ ಕಂಟ್ರೋಲ್ ಮಾಡಿದ್ದೆ ಇಂಗ್ಲೆಂಡ್ ತಂಡದ ಪ್ರೆಷರ್ ಅನ್ನ ಜಾಸ್ತಿ ಮಾಡ್ತು. ನಂಬರ್ 4 19ನೇ ಓವರ್ನಲ್ಲಿ ಪ್ರೆಷರ್ ತಪ್ಪಿಸಿದ ಹಾರ್ದಿಕ್ ಪಾಂಡ್ಯ. ಇನ್ನು ಈ ಗೆಲುವಿನ ಕ್ರೆಡಿಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಪಾಲು ಕೂಡ ಇದೆ. 19ನೇ ಓವರ್ನಲ್ಲೇ ಮ್ಯಾಚ್ ನ ಭಾರತ ಕಡೆ ತಿರುಗಿಸಿದ್ದು ಕೂಡ ಒನ್ ಆಫ್ ದಿ ಪಾಂಡ್ಯ. ಕೊನೆಯ 2 ಓವರ್ಗಳಲ್ಲಿ ಇಂಗ್ಲೆಂಡ್ ತಂಡ ಗೆಲ್ಲೋಕೆ 12 ಬಾಲ್ಗಳಲ್ಲಿ 39 ರನ್ಗಳು ಬೇಕಿತ್ತು. ಅವ್ರು ಆಡ್ತಾ ಇದ್ದಿದ್ದನ್ನ ನೋಡಿದ್ರೆ ಬಹುಶಃ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಥರನೇ ಕಾಣಿಸ್ತಾ ಇತ್ತು. ಅದರಲ್ಲೂ ಕೂಡ ಬೆಥೆಲ್ ಅಂತೂ ಫುಲ್ ಅಗ್ರೆಸಿವ್ ಆಗಿ ಸಿಂಗಲ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಪಂದ್ಯವನ್ನ ಗೆಲ್ಲಿಸ್ತೀನಿ ಅನ್ನುವಂಥ ಹೋಪ್ಸ್ ನಲ್ಲಿದ್ರು. ಸೊ ಅವರನ್ನ ನೋಡಿದ್ರೆ ಎಲ್ಲೂ ಹೊಡೆದೇ ಬಿಡ್ತಾರೆ ಅನ್ನುವಂಥ ಟೆನ್ಷನ್ ಭಾರತೀಯರಿಗೂ ಕೂಡ ಇತ್ತು. ಬಟ್ 19ನೇ ಓವರ್ ಫಸ್ಟ್ ಬಾಲಲ್ಲಿ 6 ಹೊಡೆಸ್ಕೊಳ್ತಾರೆ ಪಾಂಡ್ಯ. ಆದ್ರೆ ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡಿದಂತಹ ಪಾಂಡ್ಯ ಅದೇ ಓವರ್ನ 3ನೇ ಬಾನಲ್ಲಿ ಸ್ಯಾಮ್ ಕರನ್ ಅವರ ವಿಕೆಟ್ ಅನ್ನ ಎಗರಿಸ್ತಾರೆ. ತಿಲಕ್ ವರ್ಮಾ ಕ್ಯಾಚ್ ಹಿಡಿದಿದ್ದು ಭಾರತಕ್ಕೆ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಆ ಓವರ್ನಲ್ಲಿ ಟೋಟಲ್ ಆಗಿ 9 ರನ್ ಅಷ್ಟೇ ನೀಡಿ 1 ವಿಕೆಟ್ ತೆಗೆದಿದ್ದೆ ಭಾರತ ಗೆಲುವಿನ ದಾರಿ ತೋರಿಸಿತ್ತು. ಸೊ ಅಲ್ಲಿಗೆ ಒಂದು ರೀತಿಯಾಗಿ ಕನ್ಫರ್ಮ್ ಆಗ್ತಾ ಬಂತು ಭಾರತ ಈ ಮ್ಯಾಚ್ ಗೆಲ್ಲುತ್ತೆ ಅನ್ಕೊಂಡು. ಕೊನೆಯ ಓವರ್ನಲ್ಲಿ 6 ಬಾಲ್ಗೆ 30 ರನ್ಗಳ ಅವಶ್ಯಕತೆ ಇತ್ತು ಇಂಗ್ಲೆಂಡ್ಗೆ. ಸೊ ಇಂಥ ಟೈಮಲ್ಲಿ ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ ಅವರ ಕೈಗೆ ಬಾಲನ್ನ ಕೊಡ್ತಾರೆ. ಆದ್ರೆ ದುಬೆ ಬೌಲಿಂಗ್ ನಲ್ಲಿ ಎಷ್ಟು ದುಬಾರಿ ಆಗಿರ್ತಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ದುಬೆ ಬೌಲಿಂಗ್ ನಲ್ಲೂ ಕೂಡ ಪಾಂಡ್ಯ ತಮ್ಮ ಬುದ್ಧಿಯನ್ನ ಉಪಯೋಗಿಸಿ ಮತ್ತೊಂದು ವಿಕೆಟ್ ಅನ್ನ ತೆಗೆಯೋಕೆ ಕಾರಣ ಆಗ್ತಾರೆ. ನಂಬರ್ 5 ಸ್ಟ್ರೈಕರ್ ಕಡೆ ಬಾಲ್ ಹಾಕಿ ಬೆಥೆಲ್ ಔಟ್ ಮಾಡಿದ ಪಾಂಡ್ಯ. ಇನ್ನು ಕ್ರಿಕೆಟ್ ನಲ್ಲಿ ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಅನ್ನೋದಕ್ಕೆ ಹಾರ್ದಿಕ್ ಪಾಂಡ್ಯ ಅವರ ಫೀಲ್ಡಿಂಗ್ ಕೂಡ ಅಷ್ಟೇ ಮುಖ್ಯವಾಗಿತ್ತು. 200+ ಸ್ಟ್ರೈಕ್ ನಲ್ಲಿ ಸೆಂಚುರಿ ಸಿಡಿಸಿ ಸಿಂಗಲ್ ಆಗಿ ನಿಂತು ಇಂಗ್ಲೆಂಡ್ ನ ಗೆಲುವಿಗೆ ದಡದತ್ತ ಕರ್ಕೊಂಡು ಹೋಗ್ತಾ ಇದ್ದಂತ ಸ್ಟಾರ್ ಬೈ ಜೇಕಬ್ ಬೆಥೆಲ್ ರನ್ಔಟ್ ಮಾಡಿದ್ದು ಗೇಮ್ ಟರ್ನಿಂಗ್ ನ ಮೇನ್ ಮೂಮೆಂಟ್. ಕೊನೆಯ ಓವರ್ನಲ್ಲಿ ದುಬೆ ಬೌಲಿಂಗ್ ನಲ್ಲಿ ಮೊದಲ ಎಸೆತದಲ್ಲೇ ಬೆಥೆಲ್ ಲಾಂಗ್ ಅನ್ನತ್ತ ಬಾಲ್ ಹೊಡೆದು 2 ರನ್ಗೆ ಕಾಲ್ ಕೊಡ್ತಾರೆ. ಸೊ ಈ ಟೈಮಲ್ಲಿ ಫೀಲ್ಡಿಂಗ್ ನಲ್ಲಿದ್ದಂತಹ ಪಾಂಡ್ಯ ಬಾಲ್ ಅನ್ನ ತೆಗೆದು ಸ್ಟ್ರೈಕರ್ ಕಡೆ ಎಸಿತಾರೆ. ಸೊ ಅಷ್ಟರಲ್ಲಿ ಸಂಜು ಸ್ಯಾಮ್ಸನ್ ಬಾಲ್ ಅನ್ನ ಹಿಡಿದು ಸ್ಟಂಪ್ಸ್ ಅನ್ನ ಹೆಗರಿಸ್ತಾರೆ. ಅಷ್ಟರಲ್ಲಿ ಇನ್ನೂ ಕೂಡ ಕ್ರೀಸ್ಗೆ ರೀಚ್ ಆಗದಂತ ಬೆಥೆಲ್ ರನ್ಔಟ್ ಆಗ್ತಾರೆ. ಹಾಗೇನಾದ್ರೂ ಪಾಂಡ್ಯ ತಲೆ ಓಡಿಸದೆ ಆ ಬಾಲ್ ಅನ್ನ ತೆಗೆದು ನಾನ್ ಸ್ಟ್ರೈಕರ್ ಕಡೆ ಬಾಲ್ ಎಸ್ತಿದ್ರೆ ಯಾವ ರನ್ಔಟ್ಗೂ ಕೂಡ ಅವಕಾಶ ಇರಲಿಲ್ಲ. ಸೊ ಇದನ್ನು ಕೂಡ ಮೆಚ್ಚಲೇಬೇಕು. ಪಾಂಡ್ಯ ಅವರು ಕೂಡ ಮೇನ್ ಪ್ಲಸ್ ಆಗ್ತಾರೆ ರನ್ಔಟ್ ಅನ್ನ ಮಾಡಿದ್ರು. ಸೊ ಟೋಟಲಿ ಭಾರತ ಬ್ಯಾಟಿಂಗ್ ಜೊತೆ ಬೌಲಿಂಗ್ ನಲ್ಲಿ ಅಗ್ರೆಷನ್ ಹಾಗೆ ಟೀಮ್ ಸ್ಪಿರಿಟ್ ತೋರಿಸದಿಂದಲೇ ಭಾರತ ಗೆದ್ದು ಫೈನಲ್ಗೆ ಲಗ್ಗೇಟಿದೆ. ಅಂಡ್ ಪಂದ್ಯಕ್ಕೂ ಮುನ್ನ ಇಂಗ್ಲೆಂಡ್ ಆಟಗಾರ ಸ್ಯಾಮ್ ಕರನ್ ಇಡೀ ಸ್ಟೇಡಿಯಂ ಅನ್ನ ಸೈಲೆಂಟ್ ಮಾಡ್ತೀವಿ ಅಂದಿದ್ರು. ಆದ್ರೆ ಕೊನೆಯವರೆಗೂ ಕೂಡ ಅದು ಸಾಧ್ಯವಾಗ್ಲೇ ಇಲ್ಲ. ಒಟ್ನಲ್ಲಿ ಜೀವ ಬಾಯಿಗೆ ಬರಿಸಿ ಗೆದ್ರು ಅನ್ನೋ ಹಾಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಭಾನುವಾರ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಟ್ರೋಫಿಯನ್ನು ಕೂಡ ಗೆದ್ದು ಇತಿಹಾಸ ಸೃಷ್ಟಿಸಲಿ ಅಂತ ನಾವು ಕೂಡ ವಿಶ್ ಮಾಡೋಣ.
ಸೊ ನಿಮ್ಮ ಪ್ರಕಾರ ನೀವು ಪಂದ್ಯ ನೋಡಿದ ವೇಳೆ ಭಾರತದ ಗೆಲುವಿಗೆ ಮೇನ್ ಟರ್ನಿಂಗ್ ಪಾಯಿಂಟ್ ನಿಮ್ಮ ಪ್ರಕಾರ ಏನು ಅನ್ನೋದನ್ನ ಕಮೆಂಟ್ಸ್ ಮಾಡಿ, ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.